ಹಾಯ್ ಫ್ರೆಂಡ್ಸ್, ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಲಸಿನಕಾಯಿಂದ ಒಂದು ಖಾರ ತಿಂಡಿಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹಲಸಿನಕಾಯನ್ನು ಚೆನ್ನಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಮತ್ತು 1 ಪಾವು ಆಗುವಷ್ಟು ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಒಣಮೆಣಸು ಹಾಕಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಬೀಜ ಕೂಡ ಹಾಕಬೇಕು. ಹಾಗೆ ಸ್ವಲ್ಪ ದಪ್ಪದಾಗಿಯೇ, ನೀರು ದೋಸೆ ಥರ ಅಲ್ಲ, ಸ್ವಲ್ಪ ದಪ್ಪದಾಗಿಯೇ ಇದನ್ನು ತಿರುವಿ ಇಟ್ಕೋಬೇಕು. ಅಂದರೆ ನೀರು ಸ್ವಲ್ಪ ಹಾಕಿದರೆ ಸಾಕು, ಇದಕ್ಕೆ ತುಂಬ ನೀರೆಲ್ಲ ಹಾಕೋದು ಬೇಡ. ಕೊತ್ತಂಬರಿ ಬೀಜ ಹಾಕೋದು, ಉಪ್ಪು ಹಾಕೋದು ಮತ್ತು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ತಿರುವಿ ಇಟ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿದೆ. ಖಾರ ನೋಡ್ಕೊಂಡು ಹಾಕಿ. ಅದಕ್ಕೆ ಸ್ವಲ್ಪ ನಾನು ಇಂಗನ್ನು ಹಾಕ್ತಾಯಿದ್ದೀನಿ. ಪುಡಿ ಇಂಗಿತ್ತು, ಅದಕ್ಕೆ ಪುಡಿ ಇಂಗು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಕಲಿಸುವಂಥದ್ದು. ಈ ಹಲಸಿನಕಾಯಿ ವಡೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ಬಾಳೆ ಎಲೆಯಲ್ಲಿ ತಟ್ಟಿ ಮಾಡುವಂಥದ್ದು. ಹಿಟ್ಟು ಗಟ್ಟಿಯಾಗಿ ಇದ್ರೇ ಒಳ್ಳೆಯದು. ಅಂದರೆ ಸ್ವಲ್ಪ ನೀರು ಹಾಕಿದರೆ ಸಾಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿ ತಿರುವಿ ಇಟ್ಕೊಳ್ಬೇಕು. ಖಾರ ಖಾರ ಚೆನ್ನಾಗಿರುತ್ತೆ. ನೋಡಿ, ಸಣ್ಣ ಉರಿಯಲ್ಲಿ ವಡೆಯನ್ನು ಕರಿಯುವಂಥದ್ದು. ಚೆನ್ನಾಗಿ ಉಬ್ಬತ್ತೆ ಇದು. ಹಾಗೆ ಹಲಸಿನಕಾಯಿಂದ ಮಾಡಿರುವಂಥ ತಿಂಡಿಗಳಂದರೆ ಎಲ್ಲರಿಗೂ ಪ್ರಿಯವಾಗಿತ್ತೆ ಅಲ್ವಾ. ನೋಡಿ ಚೆನ್ನಾಗಿ ಉಬ್ತಾಯಿದೆ. ಹಲಸಿನಕಾಯಿನ ಜಾಸ್ತಿ ಹಾಕಿ ಅಕ್ಕಿ ಕಮ್ಮಿ ಹಾಕಿದರೆ ಇನ್ನೂ ಚೆನ್ನಾಗಿ ಮೆದು ಆಗುತ್ತೆ ಮತ್ತು ಉಬ್ಬತ್ತೆ ಕೂಡ. ನೋಡಿ ಹೀಗೆ ಬಾಳೆ ಎಲೆಯಲ್ಲಿ ತಟ್ಟಿ ಹಾಕುವಂಥದ್ದು. ಚೆನ್ನಾಗಿ ಉಬ್ಬಿದೆ. ಸಣ್ಣ ಉರಿಯಲ್ಲಿ ಕರಿಬೇಕು, ಆಗ ಒಳಗೆಲ್ಲ ಬೆಂದಿರುತ್ತೆ. ಹಲಸಿನಕಾಯಿ ಯಾರಿಗಿಷ್ಟ ಇಲ್ಲ ಅಲ್ವಾ. ಹಲಸಿನಕಾಯಿಂದ ಅನೇಕ ರೀತಿಯ ಖಾದ್ಯಗಳನ್ನು ಮಾಡ್ಬೋದು. ಪಲ್ಯ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ತುಂಬ ರೀತಿಯಲ್ಲಿ ಮಾಡಲಿಕ್ಕಾಗತ್ತೆ. ನೋಡಿ, ಬಾಳೆ ಎಲೆಯಲ್ಲಿ ಹಲಸಿನಕಾಯಿದು ವಡೆಯನ್ನು ಮಾಡಿದ್ದೀನಿ. ಹಾಗೆ ಇನ್ನೊಂದು ರೀತಿಯಲ್ಲಿ ಇದೇ ವಡೆಯನ್ನು ಮಾಡುವಂಥದ್ದು. ವಿಶೇಷವೇನೂ ಇಲ್ಲ. ಚಮಚದಲ್ಲಿ ಸಣ್ಣದಾಗಿ ಉಂಡೆ ಉಂಡೆ ಥರ ಹಾಕಿ ವಡೆಯನ್ನು ಮಾಡ್ಬೋದು. ನೋಡಿ ಹೀಗೆ. ಹಿಟ್ಟು ಅದೇ, ಆದರೆ ಅದು ತಟ್ಟಿ ಮಾಡುವಂಥದ್ದು ಬಾಳೆಯಲ್ಲಿ. ಇದು ಸಣ್ಣದಾಗಿ ಚಮಚದಲ್ಲಿ ಅಥವಾ ಕೈಯಲ್ಲಿ ಹಾಕಿ ರೌಂಡಾಗಿ ಸಣ್ಣ ಸಣ್ಣ ವಡೆಯನ್ನು ಮಾಡೋದು. ನೋಡಿ, ಹಲಸಿನಕಾಯಿಯ ವಡೆ ಸಿದ್ಧವಾಗಿದೆ. ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡಿದ್ದೆ. ಎಷ್ಟು ಮೆದುವಾಗುತ್ತೆ ಗೊತ್ತಾ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಹಲಸಿನಕಾಯಿಯ ಮೇಳ ಅಲ್ವಾ. ಈ ಹಲಸಿನಕಾಯಿಯ ಸೀಸನಲ್ಲಿ ಎಲ್ಲ ರೀತಿಯದನ್ನು ಮಾಡ್ಬೋದು. ಧನ್ಯವಾದಗಳು.